ಗೆಳೆಯರೆ, ನೀವು ರಾಜ್ಯ ಸರ್ಕಾರದ ಭೂ ಒಡೆತನ ಯೋಜನೆ ಬಗ್ಗೆ ಕೇಳಿದಿರಾ? ಇದರಲ್ಲಿ ನೀವು ಜಮೀನು ಖರೀದಿ ಮಾಡಲು 20 ರಿಂದ 25 ಲಕ್ಷದವರೆಗೆ ಸರ್ಕಾರವೇ ನಿಮಗೆ ಧನ ಸಹಾಯ ಮಾಡುತ್ತೆ. ಅದು ಸಹಿತ ಸುಮಾರು 6% ಬಡ್ಡಿ ದರದಲ್ಲಿ ಮಾತ್ರ. ಅಷ್ಟೇ ಅಲ್ಲ, 50% ಸಬ್ಸಿಡಿ ಸಹ ಈ ಯೋಜನೆ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ನೀವು ಮಾಡಬೇಕಿರುವ ಸಾಲದ ಮರುಪಾವತಿ ಬರೀ 10 ರಿಂದ 12.5 ಲಕ್ಷದಷ್ಟು ಮಾತ್ರ. ಹಾಗಾದ್ರೆ ಈ ಯೋಜನೆಯ ಲಾಭ ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡ ಹೊರಟ್ರೆ, ಮೊಟ್ಟ ಮೊದಲು ಅರ್ಜಿದಾರರು SC ಅಥವಾ ST ಗೆ ಸೇರಿದ ಭೂಹೀನ ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು. ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು. ಕನಿಷ್ಠ ವಯಸ್ಸು 18 ರಿಂದ 50 ವರ್ಷದ ಒಳಗಿರಬೇಕು. ಖರೀದಿಸುವ ಜಮೀನು ಫಲಾನುಭವಿಯ ವಾಸಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರಬೇಕು. ಮತ್ತೆ ಆ ಜಮೀನು ಮಾರುವವರು SC ST ಸಮುದಾಯಕ್ಕೆ ಸೇರಿದವರಾಗಿರಬಾರದು. ಅಗತ್ಯ ದಾಖಲೆಗಳು ಏನೇನು ಬೇಕು ಅಂತ ನೋಡ ಹೊರಟ್ರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ID ನಂಬರ್ ಇರುವಂತಹ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಬೇಕು, ಆಧಾರ್ ಹಾಗೂ ರೇಷನ್ ಕಾರ್ಡ್ಗಳು ಬೇಕು. ತಹಶೀಲ್ದಾರ್ ಅಥವಾ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆ ಎಂಬಂತೆ ಒಂದು ಪ್ರಮಾಣ ಪತ್ರ ತೆಗೆದುಕೊಳ್ಳಬೇಕು. ಖರೀದಿಸಲಿರುವ ಜಮೀನಿನ ಪಹಣಿ, ನಕ್ಷೆ ಹಾಗೂ ಮಾಲೀಕರ ಒಪ್ಪಿಗೆ ಪತ್ರ ಸಹಿತ ಬೇಕಾಗುತ್ತೆ. ಇನ್ನು ಈ ಯೋಜನೆಗೆ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋವನ್ನು ವೀಕ್ಷಿಸಿ.